ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಂಕೆಮೋರೆ, ಏನ್ ವಿಷಯ? ಎಲ್ರು ಬರಕ್ಕೆ ಹೇಳಿದ್ರಲ್ಲ? ಹೌದ್ರಿ, ಒಂದು ಮುಖ್ಯವಾದ ವಿಷಯ ಮಾತಾಡೋದೈತಿ. ಹೋಗಿ ಪಂಚಾಂಗ ತರ್ತೀರೇನ್ರಿ? ಪಂಚಾಂಗನ? ಯಾಕೆ? ಏನ್ ವಿಶೇಷ? ವಿಶೇಷ ಆಗ್ಬೇಕು ಅಂದ್ರ ವಿಶೇಷವಾಗಿ ಏನೋ ನಡಿಬೇಕಲ್ಲ, ಅದಕ್ಕೆ ಪಂಚಾಂಗ ಬೇಕ್ರಿ. ನೀವ್ ತರ್ರಿ, ನಾ ಹೇಳ್ತೀನಿ. ನೀವು ಹೇಳ್ತಿರೋದು ನನಗೊಂಚೂರು ಅರ್ಥ ಆಗ್ತಿಲ್ಲ. ವಿಶಾಲು, ಪಂಚಾಂಗ ತಗೊಂಬ ಅಂತ ಹೇಳ್ತಿದ್ದಾರೆ. ಹೋಗು ಪಂಚಾಂಗ ತಗೊಂಬ, ಆಮೇಲೆಲ್ಲ ಅರ್ಥ ಆಗುತ್ತೆ. ತಾತ, ನಾನ್ ತರ್ತೀನಿ. ಹಾ, ಇವತ್ ರಾತ್ರಿ 9:37ಕ್ಕ ಪ್ರಶಸ್ತವಾದ ಮುಹೂರ್ತ ಐತ್ರಿ. ನಿಮಗೆ ಶಾಸ್ತ್ರ ಸಂಪ್ರದಾಯ ಏನು ಗೊತ್ತಾಗಲ್ಲ. ನಿಮ್ಗಿಂತ ನಿಮ್ಮ ಯಜಮಾನ್ರಿಗಿಂತ ಅವ್ರು ತಿಳಿದಿರೋರು. ಅವ್ರು ಹೇಳ್ತಾರೆ, ಸುಮ್ಮನೆ ಕೇಳಿಸ್ಕೊಳ್ಳಿ. ಸುಮ್ನಿರ್ತೀರ? ನಿನ್ನೆ ಏನೋ ಮುಖಕ್ಕೆ ಮಂಗಳಾರತಿ ಹಚ್ಕೊಂಡಿದ್ ಸಾಕಾಗ್ಲಿಲ್ವೇ? ಈಗ ನಾನೇನೇ ಮಾತಾಡ್ದೆ? ಮಾತಾಡಕ್ ಏನ್ ಉಳಿದಿದೆ? ಮಾನನೇ ಹೋದ್ಮೇಲೆ. ರಾತ್ರಿ 9:37ಕ್ಕ ಸುಬ್ಬು ಅವರು ಮತ್ತೆ ಕೂಸು ಹೊಸ ಜೀವನ ಶುರು ಮಾಡ್ಬೋದ್ರಿ. ಅವರಿಬ್ರು ಒಂದಾಗದ? ಇಲ್ಲ 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 ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇನ್ 3 ತಿಂಗಳು ಮುಹೂರ್ತನೇ ಇಲ್ಲ. ನನ್ನ ಗಂಡ ಹೇಳಿದ್ಮೇಲೆ ಮೊಗ್ಗಿತ್ತು. ಸುಮ್ನಿರಿ ಅತ್ತೆ. ಮಾವ 3 ತಿಂಗಳು ಅಂತ ಹೇಳೆ 3 ತಿಂಗಳು ಆಗಕ್ ಬಂತು. ಇನ್ನೊಂದು ವಾರ ಆದ್ರೆ 3 ತಿಂಗಳು ಮುಗ್ದೇ ಹೋಗುತ್ತೆ. ಹಂಗಾರ ನೀವ ಹೇಳ್ರಿ, ಇನ್ನೊಂದು ವಾರ ಕಳೆದ್ಮೇಲ ಯಾವ್ದಾದ್ರು ಮುಹೂರ್ತ ಐತೇನ್ರಿ? ಹೇಳ್ತೀನಿ, ಅದಕ್ಕೇನಂತೆ. ಮಂಗಳವಾರ ಮಧ್ಯರಾತ್ರಿ 11ವರೆಗೆ ಒಳ್ಳೆ ಮುಹೂರ್ತ ಇದೆಯಲ್ಲ? ಮಂಗಳವಾರ ಮಧ್ಯರಾತ್ರಿನ? ಅವತ್ ಅಮಾವಾಸ್ಯೆ ಐತ್ರಿ. ಮಧ್ಯರಾತ್ರಿ 11:30 ಮೇಲೆ ಯಾವ ಮುಹೂರ್ತನೂ ಇಲ್ಲ. ಅದು ಪ್ರೇತಕ್ಕ ಭೂತಕ್ಕ ಶಾಂತಿಗಿರೋ ಮುಹೂರ್ತ. ಹೌದು ಹೌದಲ್ಲ? ಶುಕ್ರವಾರ ಒಳ್ಳೆ ಮುಹೂರ್ತ ಇದೆ. ಶುಕ್ರವಾರ ಶುಭ ಮುಹೂರ್ತ ಐತ್ರಿ, ಆದ್ರ ಅದು ಗೃಹ ಪ್ರವೇಶಕ್ಕ ಹೋಮಕ್ಕ ಪ್ರಶಸ್ತವಾದ ಮುಹೂರ್ತ. ಅವ್ರಿಗೆ ಮುಹೂರ್ತ ಹೇಳಕ್ ನೀನು ಗೃಹ ಪ್ರವೇಶಕ್ಕೆ ಇದಕ್ಕಲ್ಲ. ಏನ್ ಕಲ್ತು ಬಂದಿದ್ದೀಯ ನೀನು? ಆಯ್ತು ಇರ್ರಿ, ಸ್ವಲ್ಪ ಇನ್ನೊಂದ್ಸರಿ ಕನ್ಫ್ಯೂಸ್ ಆಗೋಯ್ತು. ಭಾನುವಾರ ರಜಾ ದಿನ, ಬಹಳ ಚೆನ್ನಾಗಿದೆ. ಹೌದು, ಎಲ್ರು ಮನೆಗೆ ಇರ್ತಾರೆ. ಭಾನುವಾರ ಇವರಿಬ್ರು ಜಾತಕದ ಪ್ರಕಾರ ಗ್ರಹಗತಿಗಳು ಕೂಡ ಬರಂಗಿಲ್ರಿ. ಬೇಕಿದ್ರ ಇನ್ನೊಂದ್ಸಲ ನೀವೇ ನೋಡ್ರಿ. ಬೀಗ್ರೆ, ನೀವಿನ್ನು ಏನು ಹೇಳೋದ್ ಬೇಡ. ತಾವು ಇಷ್ಟಪಟ್ಟು ಮುರಿದು ಬೀಳೋ 3 ಮುಹೂರ್ತ ಇಟ್ಕೊಟ್ರಲ್ಲ, ತಾವಿನ್ನು ಗೊತ್ತಾಯ್ತು ಬಿಡಿ. ಇವತ್ತು ನಿಜವಾಗ್ಲೂ ಒಳ್ಳೆ ಮುಹೂರ್ತ ಐತ್ರಿ. ಸುಬ್ಬು ಅವರು ಮತ್ತೆ ಶ್ರಾವಣಿಯವರು ಇವತ್ ರಾತ್ರಿ ಆ ಮುಹೂರ್ತದಾಗ ಸೇರಿದ್ರ ಇಬ್ರ ಜೀವನನು ಬಹಳ ಸುಂದರವಾಗಿರ್ತೈತಿ.
ಸೊಗ್ಸಾಗಿರ್ತೈತ್ರಿ. ಹಂಗ ಈ ಮನೆಗ ಬಂಗಾರದಂತ ಕೂಸ್ ಬರ್ತದ್ರಿ. ಅದು ಸಾಮಾನ್ಯವಾದ ಕೂಸಲ್ರಿ, ಚಕ್ರಾಧಿಪತಿ ಆಗುವಂತ, ಸಾಮ್ರಾಟ ಆಗುವಂತ ಎಲ್ಲಾ ಲಕ್ಷಣ ಇರೋ ಕೂಸ್ ಬರ್ತದ್ರಿ. ಆ ಕೂಸು ಈ ಮನೆಯಾಗ ಪುಟ್ ಪುಟ್ಟ ಹೆಜ್ಜೆ ಇಟ್ಕೊಂಡು ಆಟ ಆಡ್ತದ್ರಿ. ಸುಬ್ಬು, ಶ್ರಾವಣಿ ಮೇಡಮ್ ಅವರೇ, ಗೊತ್ತಾಯ್ತಾ? ಇಲ್ಲ ಇಲ್ಲ ಇಲ್ಲ, ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ಇದಾಗಲ್ಲ. ಅಷ್ಟಕ್ಕೂ ನಿಮ್ ಒಪ್ಪಿಗೆ ಕೇಳ್ತಾರೆ ಯಾರ್ರೀ? ಒಪ್ಕೋಬೇಕಾಗಿರೋರು ಒಪ್ಕೊಂಡ್ರೆ ಸಾಕು ಅಲ್ವೇನ್ರಿ? ಏನೋ ಸುಬ್ಬು, ಶ್ರಾವಣಿಯಮ್ಮವರು ನಾಚಿಕೆಲೆ ಒಪ್ಪಿಗೆ ಸೂಚಿಸ್ಬಿಟ್ರು, ನೀನು ಹೋಗಪ್ಪ, ನನಗೂ ನಾಚಿಕೆ ಆಗುತ್ತೆ. ಲೇ ವಿಶಾಲು, ಅರ್ಥ ಆಯ್ತಾನೆ? ಗಂಡ ಹೆಂಡತಿ ಇಬ್ರು ನಾಚ್ಕೊಂಡ್ರು. ಹಾಗಿದ್ರೆ ಇವತ್ತು ರಾತ್ರಿ ಸುಮ್ಮನೆ ಇರ್ತೀರಾ? ಇದೇನು ಮೇಡಮ್, ಯಾವತ್ತು ಇಲ್ಲಿದ್ದ ನಾಚಿಕೆ ಇವತ್ತು ಬರ್ತಾ ಇದೆ? ಹೋಗು ಸುಬ್ಬು, ನೀನು ಹೋಗಕ್ಕಲ್ಲ ಮೇಡಮ್ ಬಂದಿರೋದು, ನಿಮ್ಮನ್ನ ಕಣ್ ತುಂಬ ತುಂಬ್ಕೊಳ್ಳೋಣ ಅಂತಾನೆ ಇಲ್ಲಿ ಬಂದು ನಿಂತಿರೋದು. ಆದರೆ ನನಗೆ ಯಾಕೋ ನಿನ್ನ ನೋಡೋಕ್ಕೆ ಆಗ್ತಾ ಇಲ್ಲ. ಯಾಕೆ ಮೇಡಮ್, ಅಷ್ಟೊಂದು ಕೆಟ್ಟದಾಗಿದ್ದೀನಾ? ಹಂಗಲ್ಲ ಸುಬ್ಬು, ಇವತ್ತು ಶಾಸ್ತ್ರ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾಚಿಕೆ. ಓ ಅದಕ್ಕ ಬಿಡಿ ಮೇಡಮ್, ಅದೇನು ಹೊಸ ವಿಷಯನಾ? ಹೊಸ ವಿಷಯ ಅಲ್ವಾ? ಏನ್ ಹೇಳ್ತಿದ್ಯಾ ನೀನು? ಲೈಫಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋ ಥರ ಮಾತಾಡ್ತಾ ಇದೆಯಾ? ಅಯ್ಯೋ ಹಂಗಲ್ಲ ಮೇಡಮ್, ನಾನು ಹೇಳಿದ್ದು ಅವ್ರ ಮಾತೆಲ್ಲ ಕೇಳುವಾಗ ನನಗೆ ಅವೆಲ್ಲ ಹೊಸದು ಅಂತ ಏನು ಅನ್ನಿಸ್ಲಿಲ್ಲ. ಸಂಸಾರ, ಪ್ರಸ್ತ, ಶಾಸ್ತ್ರ, ನಾವಿಬ್ರು ಒಟ್ಟಿಗೆ ಒಂದೇ ರೂಮ್ ಬಂದಿರೋದು, ಇದೆಲ್ಲ ಓಕೆ ಮೇಡಮ್. ಶ್ರಾವಣಿ ಸುಬ್ರಹ್ಮಣ್ಯ